ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳನ್ನು ಬಳಸುವವರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಇನ್ಸ್ಟಾಗ್ರಾಮ್ಗೆ ಅಡಿಕ್ಟ್ ಆಗಿದ್ದಾರೆ. ಜೊತೆಗೆ ಇದರಿಂದ ಮಂದಿ ರೀಲ್ಸ್ ಮಾಡಿ ಸಂಪಾದನೆಯೂ ಮಾಡ್ತಿದ್ದಾರೆ. ಬೆರಳೆಣಿಕೆ ಜನ ಕಿರುತೆರೆಯಲ್ಲೂ ಮಿಂಚುತ್ತಿದ್ದಾರೆ. ನಿಮ್ಮ ರೀಲ್ಸ್ ಕೂಡ ಹಾಗೆ ಫೇಮಸ್ ಆಗ್ಬೇಕಾ? ಹಾಗಾದ್ರೆ ಯಾವ ಟೈಮಲ್ಲಿ ರೀಲ್ಸ್ ಪೋಸ್ಟ್ ಮಾಡಿದ್ರೆ ಫೇಮಸ್ ಆಗ್ತೀರಾ ಅನ್ನೋದಕ್ಕೆ ಟಿಪ್ಸ್ ಕೊಡ್ತೀವಿ. ಈ ಸ್ಟೋರಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಬಳಸುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇವೆ. ಹೆಚ್ಚಿನವರು ಇನ್ಸ್ಟಾಗ್ರಾಮ್ ಅಡಿಕ್ಟ್ ಆಗಿದ್ದಾರೆ. ಹೌದು, ಟಿಕ್ ಟಾಕ್ ಬ್ಯಾನ್ ಆದ ನಂತರ ಇನ್ಸ್ಟಾಗ್ರಾಮ್ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದು. ಇದರಲ್ಲಿರುವ ರೀಲ್ಸ್ ಆಯ್ಕೆ ಜನರನ್ನ ಹೆಚ್ಚು ಆಕರ್ಷಿಸಿದೆ. ಇದೇ ಕಾರಣಕ್ಕಾಗಿ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಇನ್ಸ್ಟಾಗ್ರಾಮ್ ಬಳಕೆ ಮಾಡುತ್ತಾರೆ. ಜೊತೆಗೆ ಇದರಿಂದ ಸಾಕಷ್ಟು ಜನರು ರೀಲ್ಸ್ ಮಾಡಿ ಹಣ ಕೂಡ ಗಳಿಕೆ ಮಾಡಿಕೊಂಡು ಆರ್ಥಿಕವಾಗಿ ಸದೃಢರಾಗ್ತಿದ್ದಾರೆ. ಇನ್ನು ಕೆಲವರು ಅಂತಹ ರೀಲ್ಸ್ಗಳಿಂದ ಕಿರುತೆರೆ ಸಿನಿಮಾಗಳಲ್ಲಿ ಮಿಂಚುತ್ತಿದ್ದಾರೆ. ನೀವು ಸಹ ಪೋಸ್ಟ್ ಮಾಡಿ ನಿಮ್ಮ ರೀಲ್ಸ್ ಪಾಪ್ಯುಲರ್ ಆಗಬೇಕು ಅಂತಿದ್ರೆ ಕೆಲವೊಂದು ಟಿಪ್ಸ್ ಫಾಲೋ ಮಾಡಬೇಕಾಗುತ್ತೆ. ಹೌದು, ಯೂಟ್ಯೂಬರ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಲೇ ಲಕ್ಷ ಹಣ ಸಂಪಾದನೆ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಒಂದಿಷ್ಟು ವರ್ಗದ ಜನತೆಗೆ ತಾವು ಅಪ್ಲೋಡ್ ಮಾಡುವ ಫೋಟೋ ಅಥವಾ ವಿಡಿಯೋಗೆ ಹೆಚ್ಚು ಲೈಕ್ಸ್ ಮತ್ತು ಶೇರ್ ಆಗಬೇಕೆಂದು ಏನಿಲ್ಲದ ಕಸರತ್ತು ಮಾಡ್ತಾರೆ. ಭಾರತದಲ್ಲಿ ಇನ್ಸ್ಟಾಗ್ರಾಮ್ ಫೋಟೋ ರೀಲ್ಸ್ ಅಪ್ಲೋಡ್ ಮಾಡೋಕೆ ಸೂಕ್ತ ಸಮಯವಿರುತ್ತದೆ. ನಿಮ್ಮ ಆಡಿಯನ್ಸ್ ಸಂಖ್ಯೆ ಮತ್ತು ಸ್ಥಳದ ಆಧಾರದ ಮೇಲೆ ಸಮಯ ನಿರ್ಧಾರವಾಗುತ್ತದೆ. ಈ ಲೇಖನ ಸಾಮಾನ್ಯ ಟ್ರೆಂಡ್ ಮತ್ತು ಡೇಟಾ ಆಧಾರದ ಮೇಲೆ ಯಾವ ಸಮಯದಲ್ಲಿ ಪೋಸ್ಟ್ ಮಾಡಿದ್ರೆ ಸೂಕ್ತ ಎಂಬ ಮಾಹಿತಿಯನ್ನ ಒಳಗೊಂಡಿದೆ. ಈ ಸಮಯದಲ್ಲಿ ಮಾಡುವ ಪೋಸ್ಟ್ಗಳಿಗೆ ಹೆಚ್ಚು ವೇವ್ ಬರೋದ್ರ ಜೊತೆಗೆ ವೈರಲ್ ಸಹ ಆಗುತ್ತವೆ. ರೀಲ್ಸ್ ಅಥವಾ ಫೋಟೋ ಪೋಸ್ಟ್ ಅನ್ನ ಪೋಸ್ಟ್ ಮಾಡಲು ಬೆಳಗ್ಗೆ 7ರಿಂದ 9 ಗಂಟೆ ಫೋಟೋ ರೀಲ್ಸ್ ಅಪ್ಲೋಡ್ ಮಾಡಲು ಸೂಕ್ತ ಸಮಯವಾಗಿದೆ. ಸಾಮಾನ್ಯವಾಗಿ ಬೆಳಗ್ಗೆ ಈ ಸಮಯದಲ್ಲಿ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ. ಮಧ್ಯಾಹ್ನ 12ರಿಂದ 1 ಗಂಟೆ ಮಧ್ಯದಲ್ಲಿ ಪೋಸ್ಟ್ ಮಾಡಲು ಉತ್ತಮ ಸಮಯವಾಗಿದೆ. ಈ ಸಮಯದಲ್ಲಿ ಜನರು ಊಟದ ವಿರಾಮದಲ್ಲಿರ್ತಾರೆ. ಮನೆಯಲ್ಲಿದ್ದವರು ಎಲ್ಲಾ ಕೆಲಸಗಳನ್ನ ಮಾಡಿ ಈ ಸಮಯದಲ್ಲಿ ಫ್ರೀ ಆಗಿರ್ತಾರೆ. ಈ ವೇಳೆ ಜನರು ಅಧಿಕವಾಗಿ ಫೋನ್ ಬಳಕೆ ಮಾಡ್ತಾರೆ. ಸಂಜೆ 5ರಿಂದ 7ರ ನಡುವೆಯೂ ಸೋಷಿಯಲ್ ಮೀಡಿಯಾ ಬಳಕೆದಾರರ ಸಂಖ್ಯೆ ಏರಿಕೆಯಾಗುತ್ತದೆ. ಇಡೀ ದಿನ ಕೆಲಸ ಮಾಡಿದವರು ಈ ಸಮಯದಲ್ಲಿ ದಣಿವಾರಿಸಿಕೊಳ್ತಿರ್ತಾರೆ. ಈ ಸಮಯದಲ್ಲಿ ಇಡೀ ದಿನ ಏನು ನಡೆದಿದೆ ಎಂಬುದನ್ನು ತಿಳಿದುಕೊಳ್ಳಲು ಮೊಬೈಲ್ ನೋಡ್ತಾರೆ. ಇನ್ನು ವಾರಾಂತ್ಯದಲ್ಲಿ ಪೋಸ್ಟ್ ಮಾಡುವುದು ಅತ್ಯಂತ ಲಾಭದಾಯಕವಾಗುತ್ತದೆ. ವೀಕೆಂಡ್ ದಿನಗಳಲ್ಲಿ ಬಹುತೇಕರು ಮೊಬೈಲ್ ನೋಡುತ್ತಲೇ ಸಮಯ ಕಳೆಯುತ್ತಾರೆ. ಶನಿವಾರ ಮಧ್ಯಾಹ್ನ, ಭಾನುವಾರ ಬೆಳಗ್ಗೆ ಪೋಸ್ಟ್ ಮಾಡಲು ಉತ್ತಮ ಸಮಯವಾಗಿದೆ. ಇನ್ನು ಇನ್ಸ್ಟಾಗ್ರಾಮ್ ಬಳಕೆದಾರರ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮನ್ನ ಎಷ್ಟು ಜನ ಫಾಲೋ ಮಾಡ್ತಾರೆ, ಯಾವ ಸಮಯದಲ್ಲಿ ಹೆಚ್ಚು ಬಳಕೆದಾರರು ನಿಮ್ಮ ಪೋಸ್ಟ್ ವೀಕ್ಷಣೆ ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇದು ನಿಮಗೆ ಫೋಟೋ ರೀಲ್ಸ್ ಶೇರ್ ಮಾಡಲು ಸಹಾಯ ಮಾಡುತ್ತದೆ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ಗಳ ಸಹಾಯದಿಂದ ನಿಮ್ಮ ವ್ಯಾಪಾರ ಅಥವಾ ಉತ್ಪನ್ನಗಳನ್ನು ನೀವು ಪ್ರಚಾರ ಮಾಡಬಹುದು. ಇದರಿಂದ ಆದಾಯ ಬರುತ್ತದೆ. ಅಂತೆಯೇ ನೀವು ಲಿಂಕ್ಗಳನ್ನು ಒದಗಿಸುವ ಮೂಲಕವೂ ಕೂಡ ಹಣ ಗಳಿಸಬಹುದು. ನೀವು ಪೋಸ್ಟ್ ಮಾಡಿದ ವಿಡಿಯೋದ ಕಮೆಂಟ್ನಲ್ಲಿ ಯಾವುದೇ ಉತ್ಪನ್ನದ ಲಿಂಕ್ ಅನ್ನು ನೀಡಿ. ಯಾರಾದರೂ ಅದರ ಮೂಲಕ ಉತ್ಪನ್ನಗಳನ್ನು ಖರೀದಿಸಿದರೆ ನಿಮಗೆ ಕಮಿಷನ್ ಸಿಗುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.